ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Bro. ದಿಸ್ ಇಸ್ ಚರಣ್. ನಾವೇನು ಅನಾಲಿಸಿಸ್ ಮಾಡಿದ್ದೀವಿ, ಮಾರ್ಕೆಟ್ ಈ ಟೈಮಿಂದ ಈ ಟೈಮ್ವರೆಗೂ ಮಾತ್ರ ರನ್ ಆಗ್ತದೆ ಅಂತ. ಅಂದರೆ ಒಂದು ದಿನ ಮುಂಚೆನೇ ಇದೇ ಟೈಮ್ಗೆ ಮೂಮೆಂಟಮ್ ಬರ್ತದೆ ಅಂತ ಹೇಳಿದ್ದೀನಿ, ಇದೇ ಟೈಮ್ ನಿಂತ್ಕೊಳ್ತೇನೆ ಅಂತ ಹೇಳಿದ್ದೀನಿ. ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಎಷ್ಟು ಜನ ಟ್ರೇಡರ್ಸ್ ಇರ್ತೀರೋ, ಎಷ್ಟು ಜನ ಅನಾಲಿಸ್ಟ್ ಇರ್ತೀರೋ, ನಿಮ್ಮ ಲೈಫ್ ಟೈಮ್ ಪೂರ್ತಿ ಯಾರು ಈ ಥರ ನೋಡಿರಲ್ಲ. ಇದು ಬೇಕಾದರೆ ನೀವು ನೋಡಿದ್ದೀನಿ ಅಂದರೆ ನನಗೆ ಹೇಳಿ, ನಾಳೆ ಈ ಟೈಮ್ಗೆ ಈ ಕ್ಯಾಂಡ್ಲೇ ಬರ್ತದೆ ಅಂತ ಹೇಳಿರೋದು ಅನಾಲಿಸಿಸಲ್ಲಿ, ಅದು ಕನ್ನಡದಲ್ಲಿ ಯಾರಾದರೂ ಇದ್ದರೆ ದಿಸ್ ಈಸ್ ಮೈ ಆಫೀಸ್ ನಂಬರ್ ನೋಡಿ ಹೇಳಿ. ನಾನೇನು ಶೋ ತೋರಿಸ್ತಾ ಇಲ್ಲ, ಬಟ್ ನಾವು ಏನು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಓಕೆ, ಈ ನಂಬರ್ಗೆ ಕಾಲ್ ಮಾಡಿ ಹೇಳಿ, ಯಾರಾದರೂ ಒಂದು ದಿವಸ ಮುಂಚೆನೇ ಇದೇ ಟೈಮ್ಗೆ ಬರುತ್ತೆ ಅಂತ ಹೇಳಿದ್ರೆ. ಓಕೆ, ಇವಾಗ ಹಂಗಾದ್ರೆ ಅದು ಏನು ಹೇಳಿದ್ದೀರಾ ಸರ್, ನೀವು ಕ್ವಶನ್ ಇದ್ದರೆ ಯೂಟ್ಯೂಬಲ್ಲಿ ಒಂದ್ಸರಿ ವೀಡಿಯೋ ಇರ್ತದೆ, ಹೋಗಿ ನೋಡಿ. ಇಲ್ಲಾಂದರೆ ನಾನು ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ ಎಷ್ಟು ಹೆಂಗೆ ವರ್ಕ್ ಆಗಿದೆ ಇಲ್ಲ ಅಂತ ನೋಡಿ. ಈಗ ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್ ನೋಡ್ಕೊಳ್ಳಿ. ನಾಳೆ ನಾನು ಆ್ಯಕ್ಟಿವ್ ಇರಲ್ಲ. ಓಕೆ, ನಾಳೆ ನಾನು ಆ್ಯಕ್ಟಿವ್ ಇರಲ್ಲ. ಲೆವೆಲ್ಸ್ ಇದೆ, ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ. ಬ್ಯಾಂಕ್ ನಿಫ್ಟಿ ಚೇಂಜ್ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿ ಚೇಂಜ್ ಮಾಡಲ್ಲ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಆ್ಯಕ್ಟಿವ್ ಇರಲ್ಲ. ನೀವು ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೆಳಿಗ್ಗೆ 9 ಗಂಟೆ 9:15 9:35 AM ಇಷ್ಟು ಮಾತ್ರ ಮೂಮೆಂಟಮ್ ಇರ್ತದೆ. ಆಮೇಲೆ 9:35 10 10 ಗಂಟೆ 10 ನಿಮಿಷವರೆಗೂ, 10 ಗಂಟೆ 5 ನಿಮಿಷ ಮೇಲೆ ಮೂಮೆಂಟಮ್, ಅಲ್ಲೂ ಒಂದು 25-30 ನಿಮಿಷ ಮಾರ್ಕೆಟ್ ಮೂಮೆಂಟಮ್ ಇರಲ್ಲ. 10 ಗಂಟೆ 5 ನಿಮಿಷಕ್ಕೆ ನಿಮಗೆ ರಿಸ್ಕ್ ಹೋಗಕ್ಕೆ ಅಂದರೆ ನೀವು ಅನಾಲಿಸಿಸ್ ಫಾಲೋ ಮಾಡಿಬಿಟ್ರೆ ನನಗೆ ಯಾರು ಹೇಳಲ್ಲ, ನಾನೇ ಹೇಳ್ತೀನಿ. ನಾನು ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. OTF ಒಂದು CE ಒಂದು P ಎರಡು ಬೈ ಮಾಡಿ ಕೊಡ್ತೀನಿ ನಾನು 10 ಗಂಟೆ 5 ನಿಮಿಷಕ್ಕೆ. ಅದು ಏನಾಗುತ್ತೆ ಅನ್ನೋದು ಆಲ್ಮೋಸ್ಟ್ ನಾನು ಲಾಸ್ ಆಗ್ತೀನಿ. ಮಾರ್ಕೆಟ್ಗೆ ನಾನು ದುಡ್ಡು ಕೊಡ್ತೀನಿ. ಓಕೆ, ನಾನು ಲಾಸ್ ಆಗಕ್ಕೆ ತಗೊಳ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿದ್ರೆ ನಿಮ್ಮದು ಲಾಸ್ ಬರ್ಬೋದು. ನಾನು ವ್ಯೂ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. 10:05ಗೆ OTM CE P ಎರಡು ಬೈ ಮಾಡ್ತೀನಿ. ನಾಳೆ ಸಂಜೆ ನೋಡೋಣ ಏನಾಗಿರ್ತದೆ ಅಂತ. ಕೇಳಿಸ್ಕೊಂಡ್ರಲ್ವ? ಈಗ ನೋಡಿ ಏನು ಹೇಳಿದ್ದೆ ಅಂದರೆ 9 ಗಂಟೆ 15 ನಿಮಿಷದಿಂದ 9 ಗಂಟೆ 30-35 ನಿಮಿಷವರೆಗೂ ಮೂಮೆಂಟಮ್ ಇರ್ತದೆ. ಆಮೇಲೆ ಒಂದು 20 ನಿಮಿಷ ಮೂಮೆಂಟಮ್ ಇರಲ್ಲ. ಅದಾದಮೇಲೆ 10 ಗಂಟೆ 5 ನಿಮಿಷಕ್ಕೇ ಮೂಮೆಂಟಮ್ ಬರ್ತದೆ ಅಂತ, ರೈಟ್? ಇವಾಗ ನೀವು ನೋಡ್ಕೊಳ್ಳಿ, ನಾನು ತೋರಿಸ್ತೀನಿ. ಇದು ಮಾರ್ಕೆಟ್ ಓಪನ್ ಆಗಿ ಈಗ ಇಲ್ಲಿ ನೋಡ್ಕೊಳ್ಳಿ, ಇದು ಯಾವ ಟೈಮ್ ಫ್ರೇಮ್ ಅಂತ. ಓಕೆ, ಅದ್ರ ಮೇಲೆ ಮೌಸ್ ಇಟ್ಟರೆ ಕೆಳಗಡೆ ಟೈಮ್ ತೋರಿಸ್ತದೆ. ಏನು ಹೇಳಿದ್ವಿ, 9 ಗಂಟೆ 35 ನಿಮಿಷವರೆಗೂ ಮೂಮೆಂಟಮ್ ಇರ್ತದೆ. ಕಂಪ್ಲೀಟ್ ಮೂಮೆಂಟಮ್ ಬಂದಿದೆಯಾ ಫಾಲ್. ಅದಾದಮೇಲೆ 20 ನಿಮಿಷ ಮಾರ್ಕೆಟ್ ಏನು ಮೂಮೆಂಟಮ್ ಬರಲ್ಲ. 10 ಗಂಟೆವರೆಗೂ ಏನು ಮೂಮೆಂಟಮ್ ಬರಲ್ಲ. ಇಲ್ಲಿ ನೋಡಿ 20 ನಿಮಿಷ ಮಾರ್ಕೆಟ್ ಸೈಡ್ ವೇಸಲ್ಲಿದೆ. ಅದಾದಮೇಲೆ 10 ಗಂಟೆ 5 ನಿಮಿಷಕ್ಕೆ ಮೂಮೆಂಟಮ್ ಬರುತ್ತೆ ಅಂತ ಈ ಕ್ಯಾಂಡಲ್ ಮೇಲೆ ನೀವು ಇಟ್ಟರೆ, ಮೌಸ್ ಇಟ್ಟರೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ಬ್ಲ್ಯಾಕ್ ಕಲರಲ್ಲಿ. ನೀವು ನೋಡ್ಕೋಬೋದು ಇಲ್ಲಿ ಡೌನ್ ಸೈಡ್. ಇಲ್ಲಿ ನೋಡಿ 10 ಗಂಟೆ 5 ನಿಮಿಷ ಕ್ಯಾಂಡಲ್, ಈ ಗ್ರೀನ್ ಕಲರ್ ಕ್ಯಾಂಡಲ್. ಇಲ್ಲಾಂದರೆ ನಿಮ್ಮ ಚಾರ್ಟ್ ಓಪನ್ ಮಾಡಿ ನೋಡ್ಕೊಳ್ಳಿ. ಓಕೆ, ದಿಸ್ ಈಸ್ ದ ಗ್ರೀನ್ ಕಲರ್ ಕ್ಯಾಂಡಲ್. ಇಲ್ಲಿ ಬಂದರೆ ಒಂದು OTM CE P ಬೈ ಮಾಡ್ತೀನಿ ಅಂತ ಹೇಳಿದ್ವಿ. PE ಕಡೆ ನಮಗೆ ಒಂದು 20 ಪಾಯಿಂಟ್ ಲಾಸ್, CE ಕಡೆ ನಮಗೆ 300 ಪಾಯಿಂಟ್ ಪ್ರಾಫಿಟ್. ಓಕೆ, ಕ್ಲಿಯರ್? ಈ 300ರಲ್ಲಿ 20 ತೆಗೆದರೆ 280 ಪಾಯಿಂಟ್ ಪ್ಲಸ್, 280 ಪಾಯಿಂಟ್ ಪ್ಲಸ್ ನಿಫ್ಟಿಯಲ್ಲಿ. ಆಲ್ಮೋಸ್ಟ್ 1,20,000 ಪ್ರಾಫಿಟ್. ಅರ್ಥ ಆಯ್ತಲ್ಲ? 9:35 ಮಾತ್ರ ಮೂಮೆಂಟಮ್ ಬರ್ತದೆ, 20 ನಿಮಿಷ ಬರಲ್ಲ. 10 ಗಂಟೆ 5 ನಿಮಿಷಕ್ಕೆ ಬರ್ತದೆ. ಓಕೆ, ಇದನ್ನು ನೋಡಿ ಸುಮಾರು ಜನ ಯು ಆರ್ ದಿ ಕಿಂಗ್ ಆಫ್ ಮಾರ್ಕೆಟ್. ಓಕೆ, ಯು ಆರ್ ದಿ ಗಾಡ್ ಆಫ್ ಮಾರ್ಕೆಟ್. ನಥಿಂಗ್. ಐ ಆಮ್ 0.0000.1. ಓಕೆ, ನನಗಿಂತ ಎಲ್ಲರೂ ತುಂಬ ಬುದ್ಧಿವಂತರೆ. ನಾನು ಲಾಸ್ಟ್ 0.000.1. ಓಕೆ, ಇನ್ನೊಂದೇನೆಂದರೆ ಕಿಂಗ್ ಆಫ್ ಮಾರ್ಕೆಟ್ ನಾನಲ್ಲ, ನಮ್ಮ ಸಾರ್. ಓಕೆ, ಇದೆಲ್ಲ ಅವ್ರದ್ದೇ. ಕ್ಲಿಯರ್? ನೆಕ್ಸ್ಟ್ ಲೆವೆಲ್ಸ್ ಹಾಕಿ ನೋಡೋಣ ಯಾರಾದರೂ ಕೈಯಲ್ಲಾದರೆ. ಇದು ಬೇಕಾದರೆ ಚಾಲೆಂಜ್ ಮಾಡೋಣ. ಮಾರ್ಕೆಟ್ ಫಾಲ್ ಆದರೂ ಕೂಡ ನಮ್ಮ ಲೆವೆಲ್ ಟಚ್ ಆಗಿದ ತಕ್ಷಣ ನೀವು ಹೆಂಗಾದರೂ ಜೂಮ್ ಮಾಡಿ ನೋಡ್ಕೊಳ್ಳಿ. ನಾಟ್ ಓನ್ಲಿ ದಿಸ್ ವಿಡಿಯೋ, ಇದು ಆಲ್ಮೋಸ್ಟ್ 346 ವಿಡಿಯೋ. ಓಕೆ, ಆಗಲಿ ಯಾರ ಕೈಲಾದರೂ ಆದರೆ ನೋಡೋಣ. ಇದು ನಮ್ಮ ಲೆವೆಲ್ ವರ್ಕ್ ಆಗಿರೋ ವಿಧಾನ. ಒಂದು ದಿವಸ ಮುಂಚೆನೇ ಇದೇ ಟೈಮಿಗೆ ಈ ಕ್ಯಾಂಡಲ್ ಬರ್ತದೆ ಅಂತ ಹೇಳಿರೋದು, ಈ ಕ್ಯಾಂಡಲ್ ವರ್ಕ್ ಆಗಿರೋ ವಿಧಾನ. ಓಕೆ, ಡನ್. ಪ್ಲಸ್ ಈ ವಾರದ ಅನಾಲಿಸಿಸ್ ಏನಂದರೆ ಹಾಲ್ ಕಾಲ್ಸ್, ಆಲ್ ಟಾರ್ಗೆಟ್ಸ್, ಆಲ್ ಡೇಸ್, ಆಲ್ ಸ್ಟೂಡೆಂಟ್ಸ್ ಕ್ಲೋಸ್ ವಿತ್ ಗ್ರೀನ್. ಒಂದೇ ಒಂದು ರೂಪಿ ಕೂಡ ರೆಡ್ ಇಲ್ಲ, ಒಂದೇ ಒಂದು ಕಾಲ್ ಕೂಡ ಎಸ್ ಎಲ್ ಆಗಿಲ್ಲ. ಓಕೆ, ದಿಸ್ ಈಸ್ ದ ರಿಸಲ್ಟ್. ಓಕೆ, ನೆಕ್ಸ್ಟ್ ಇವಾಗ ನಾಳೆ ಏನು ಮಾಡಬೇಕು?
ಇದು ನೋಡಿ, ಸಾರಿ ನಾಳೆ ಅಲ್ಲ, ಮಂಡೇ ನೋಡ್ಕೊಳ್ಳಿ. ಇದು ತುಂಬ ಸಿಂಪಲ್. ಇದರ ಹೈ ಬ್ರೇಕ್ ಆದರೆ ಸಿ ಬೈ ಮಾಡ್ಕೋಬೋದು ಐ ಟಿ ಎಮ್ ಕಡೆಗೆ. ಓನ್ಲಿ 20 ಪಾಯಿಂಟ್ಸೇ ಟಿ ಎಸ್ ಎಲ್ ಮಾಡಬೇಕು. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ 25,200. ಇಲ್ಲೊಂದು ಇಡನ್ ಝೋನ್ ಇದೆ, ಅಂದರೆ ನಮಗೆ ಕಾಣದೇ ಇರೋವಂಥ ಒಂದು ಲೆವೆಲ್ ಇಲ್ಲಿದೆ. ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತಲ್ಲ, ಇದು ಸಪೋರ್ಟ್ ಆಗೋಗುತ್ತೆ, ಬೈ ಮಾಡ್ಕೋಬೋದು ಅಂದರೆ ಇಲ್ಲ, ಇಲ್ಲಿಂದ ವಾಪಸ್ ಬರೋ ಚಾನ್ಸಸ್ ಕೂಡ ಇದೆ. ಓಕೆ, ಇದನ್ನು ನೋಡ್ಕೊಳ್ಳಿ. ಇದ್ರ ಮೇಲೆ ಬೈ ಮಾಡಿದ್ರೆ 20 ಪಾಯಿಂಟ್ಸ್ ಸಿ ಮಾಡಬೇಕು. ಇದ್ರ ಕೆಳಗಡೆ ಪಿ ಇ ಮಾಡಬೇಕು, ಅದು ಕೂಡ ಐ ಟಿ ಎಮ್ ಓನ್ಲಿ 20 ಪಾಯಿಂಟ್ಸ್. ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು, ಯಾಕಂದರೆ ಇದಕ್ಕೂ ಸೆಂಟ್ರಲ್ ಇದೆ. ಕರೆಕ್ಷನ್ ಬಂದರೆ ಬೈಯಿಂಗ್ ಪ್ಲಾನ್ ಮಾಡ್ಬೋದು. ರೀಟ್ರೆಸ್ ಆಗಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಮೇಲೆ ಹೋಗಬೇಕು, ಆವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ತುಂಬ ಕ್ಲಿಯರ್. ಇದ್ರ ಬ್ರೇಕ್ ಆಗಿದೆ ಅಂದರೆ ಇದ್ರ ಮೇಲೆ ಬೈಯಿಂಗ್ ಬಂದರೆ ನಾನು ನಿಫ್ಟಿಯಲ್ಲಿ ಬೈ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡ್ತೀನಿ. ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ 56,450 ಪಾಯಿಂಟ್ ನಮಗೆ ಸಿಗ್ಬೋದು ಸೆಲ್ಲಿಂಗ್ ಕಡೆ. ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿ ಟ್ರೈ ಮಾಡ್ತೀನಿ. ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಬ್ರೇಕ್ ಆದರೆ ಕೂಡ ನಿಫ್ಟಿಯಲ್ಲೇ ಬೈ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ ಬೈಯಿಂಗ್ ಮಾಡಲ್ಲ, ಬಿಕಾಸ್ ದಿಸ್ ಈಸ್ ದ ಎಂಟಿ ಸ್ಪೇಸ್. ಇಲ್ಲಿ ನನಗೆ ಯಾವುದೇ ರೀತಿಯ ಲೆವೆಲ್ಸ್ ಇಲ್ಲ, ಏನೂ ಇಲ್ಲ, ಸ್ಪೇಸ್. ಇದರಲ್ಲಿ ನಾನು ಕಣ್ಮುಚ್ಕೊಂಡು ಟ್ರೇಡ್ ಮಾಡೋಕ್ಕೆ ನಾಟ್ ಇಂಟ್ರೆಸ್ಟೆಡ್. ಓಕೆ, ಅದಕ್ಕೆ ಬೈಯಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡ್ತೀನಿ. ಸೆಲ್ಲಿಂಗ್ ಬಂದರೆ ಆಲ್ ಟೈಮ್ ಹೈ ಇದೆ, ಫಸ್ಟ್ ಟೈಮ್ ದಿಸ್ ಇಸ್ ದ ಹೈ. ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಬಂದರೆ ಮಾಡ್ತೀನಿ. ಅದು ಕೂಡ ಈ ಸ್ವಿಂಗಲ್ಲಿ ಏನು ಇದೆ ಮೂಮೆಂಟಮ್, ಇದರಲ್ಲಿ 50% ಅಷ್ಟೇ ನಾನು ಸಪೋರ್ಟರ್ಗೂ ನಾನು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಇದ್ರ ಒಳಗಡೆ ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ, ಇದು ನಿಫ್ಟಿ. ಓಕೆ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಈ ಲೆವೆಲ್ಸು ಅನಾಲಿಸಿಸ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆ, ಆ್ಯಂಡ್ ಐ ರಿಪೀಟ್, ನೀವು ಹೇಳ್ದಂಗೆ ನಾನು ಕಿಂಗ್ ಆಫ್ ಮಾರ್ಕೆಟ್ ಅಲ್ಲ, ನಮ್ಮ ಸಾರ್ ಇಸ್ ದ ಕಿಂಗ್ ಆಫ್ ಮಾರ್ಕೆಟ್. ಓಕೆ, ನಾನು ಅವ್ರು ಬೆಳೆಸ್ತಾ ಇರೋ ಚಿಕ್ಕ ಗಿಡ ಅಷ್ಟೇ. ನೋ ಈಗೋ, ನಥಿಂಗ್. ಕನ್ನಡದಲ್ಲಿ ನಮಗಿಂತ ಎಲ್ಲರೂ ದೊಡ್ಡವರೇ, ಎಲ್ಲರೂ ಗ್ರೇಟ್. ನಾನು 0001. ಓಕೆ, ಯಾಕಂದರೆ ನಮಗೆ ನಮ್ಮ ಸಾರ್ ಹೇಳ್ಕೊಟ್ಟಿರೋದಷ್ಟೇ, ನೀನು ಪಾಸಿಟಿವ್ ಇದ್ದಾಗೂ ನಾರ್ಮಲ್ ಆಗಿರು, ನೆಗೆಟಿವ್ ಇದ್ದಾಗೂ ನಾರ್ಮಲ್ ಆಗಿರು ಅಂತ. ಈಗ ನನ್ನ ಅನಾಲಿಸಿಸ್ ವರ್ಕ್ ಆಗಿದೆ, ಮೊನ್ನೆ ವರ್ಕ್ ಆಗಿದೆ, ನಮ್ಮ ಅನಾಲಿಸಿಸ್ ಪರವಾಗಿಲ್ಲ, ಸುಮಾರು ಜನ ಮೆಚ್ಕೊಂಡಿದ್ದೀರಾ ಕೂಡ. ಇಂಥ ಟೈಮಲ್ಲಿ ನೀವು ಹೊಗಳ್ತೀರ ಅಂತ ನನ್ನ ಮೇಲೆ ಹೋಗಬಾರ್ದು. ನಾಳೆ ಯಾವನೋ ಬಂದು ಬೈತಾನೆ ಅಂದರೆ ನಾನು ಕೆಳಗಡೆ ಬರಬಾರ್ದು. ರೈಟ್, ನಮ್ಮ ಸ್ಟ್ಯಾಂಡರ್ಡ್ ನಮಗೆ, ನಾವು ಹಿಂಗೆ 0000.1 ನಮಗಿಂತ ಎಲ್ಲರೂ ಗ್ರೇಟ್, ಬಟ್ ನಾವೇನು ಕಡಿಮೆ ಇಲ್ಲ. ಓಕೆ, ಅದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಹ್ಯಾಪಿ ವೀಕೆಂಡ್. ಬಾಯ್ ಬಾಯ್.